ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮಂಜು ಕ್ರಿಯೇಟಿವ್ಸ್ಗೆ ಸ್ವಾಗತ. ಇವತ್ತು ಒಂದು ಬ್ರೈಡಲ್ ಬ್ಲೌಸ್ ಡಿಸೈನನ್ನು ತೋರಿಸಿದ್ದೀನಿ. ಹಾಗಾಗಿ ಕೊನೆ ತನಕ ನೋಡಿ, ಸ್ಕಿಪ್ ಮಾಡದೆ. ಇಲ್ಲಿ ನಾನು ಮೊದಲಿಗೆ ಯಾವಾಗಲೂ ನಾನು ಜಾಸ್ತಿ ಅಂದರೆ ಸ್ಲೀವಲ್ಲಿ ಹಾಕೋದೇ ತೋರಿಸೋದು. ಈಗ ನಾನು ಶುರು ಮಾಡಿರೋದು ಸ್ಲೀವಲ್ಲೇ. ಇದಾಗಲೇ ಫ್ರಂಟು ಬ್ಯಾಕ್ ನೆಕ್ಕೆಲ್ಲ ಆಗಿದೆ. ಇಲ್ಲಿ ನೀವು ಹಾಕೋದು ನೋಡಿಕೊಂಡ್ರೆ ಅದೆಲ್ಲ ಯಾವ ರೀತಿ ಮಾಡಿದ್ದೀನಿ ಅನ್ನೋ ಒಂದು ಐಡಿಯಾನೂ ಸಿಗುತ್ತೆ. ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಬಿಗಿನರ್ಸ್ಗೆ ನಿಜವಾಗ್ಲೂ ಹೆಲ್ಪ್ ಆಗುತ್ತೆ. ಬ್ರೈಡಲ್ ಬ್ಲೌಸಸ್ ಹೇಗೆ ಮಾಡಬೇಕು ಅನ್ನೋ ಒಂದು ಐಡಿಯಾನೂ ಸಿಗುತ್ತೆ. ಹಾಗೆ ಆರಾಮಾಗಿ ನೀವು ಮಾಡ್ಕೋಬೋದು. ಹಾಗೆ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಚೈನ್ ಸ್ಟಿಚಸ್ ಕಂಪಲ್ಸರಿ ನಾವು ಸ್ಟಾರ್ಟಿಂಗಲ್ಲಿ ಒಂದು 2 ಲೈನ್ ಕೊಡಬೇಕು. ಇಲ್ಲಿ 2 ಲೈನ್ಸು ಜರಿ ಥ್ರೆಡಲ್ಲಿ ಕೊಟ್ಟು ಒಂದು ಪಿಂಕ್ ಕಲರ್ ಬ್ಲೌಸ್ ಕಲರಲ್ಲಿ ಒಂದು ಲೈನು ಚೈನ್ ಸ್ಟಿಚ್ ಹಾಕ್ತೀನಿ. ಅದು ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಸ್ಟೆಪ್ ಏನು ಅಂತ ತೋರಿಸ್ತೀನಿ. 3 ಲೈನ್ಸು ಥ್ರೆಡ್ದು ಆದಮೇಲೆ ಬೀಡ್ಸ್ ಲೋಡ್ ಮಾಡ್ಕೊಂಡು ಈಗ ಇಲ್ಲಿ 2 ಬೀಡನ್ನು ಹಾಕ್ತಾ ಇದ್ದೀನಿ. ಇದು ಕಾಮನ್ ಆಗಿ ನಾವು ನೆಕ್ ಲೈನಿಗೆ ಬೀಡ್ಸ್ ಲೈನು ಸ್ಟೋನ್ ಲೇಸು ಹಾಕ್ತೀವಲ್ಲ, ಅದೇ ಒಂದು ಮೆಥಡನ್ನು ಇಲ್ಲಿ ಫಾಲೋ ಮಾಡ್ತಿರೋದು. ಈಗ ನಾನು ಇಲ್ಲಿ ಬೀಡ್ಸ್ ಲೈನ್ ಕೊಟ್ಟು ಸ್ಟೋನ್ ಲೇಸನ್ನು ಹಾಕೋದಿದೆ. ಇದು ಕಂಪ್ಲೀಟ್ ಮಾಡಿಕೊಂಡು ಸ್ಟೋನ್ ಲೇಸ್ ಹೇಗೆ ಹಾಕೋದು ಇದೇ ಥರ ನೋಡಿ 2 ಬೀಡನ್ನು ಹಾಕಬೇಕಾಗತ್ತೆ. ಒಂದು ಸತಿ ಈ ಥರ ಲೋಡಿಂಗ್ ನೀಡಲಲ್ಲಿ ಲೋಡ್ ಮಾಡಿಕೊಂಡ್ರೆ ಸುಮಾರು ಡಿಸ್ಟೆನ್ಸನ್ನು ನಾವು ಕವರ್ ಮಾಡ್ಕೋಬೋದು ನೋಡಿ. ಅದೇ ನೀವು ಈ ಥರ ಕ್ರೋಶಾ ನೀಡಲಲ್ಲಿ ಹಾಕಿದರೆ ತುಂಬ ಟೈಮ್ ತೊಗೊಳುತ್ತೆ. ಯಾಕಂದರೆ ಇದರಲ್ಲಿ ಲೋಡ್ ಆಗೋದೇ ಒಂದು 6 ಬೀಡ್ಸು. ಇದರಲ್ಲಿ ನೋಡಿ ಇಲ್ಲಿ ತನಕ ಬಂದುಬಿಟ್ಟಿದ್ದೀನಿ ನಾನು, ಎಷ್ಟು ದೂರ ಬಂದಿದ್ದೀನಿ ಅಂತ. ಇದರಲ್ಲಿ ಅಭ್ಯಾಸ ಮಾಡಿಕೊಂಡ್ರೆ ಬಿಗಿನರ್ಸ್ಗೆ ತುಂಬ ಒಳ್ಳೆಯದು. ಸ್ವಲ್ಪ ಸ್ಟಾರ್ಟಿಂಗ್ ಕಷ್ಟ ಆಗುತ್ತೆ, ಆದರೆ ಪ್ರಾಕ್ಟೀಸ್ ಮಾಡಿದರೆ ಈಸಿ ಆಗುತ್ತೆ ಫ್ರೆಂಡ್ಸ್. ಆಲ್ಮೋಸ್ಟ್ ಈ ತುದಿ ತನಕ ಹಾಕೋ ಬಂದಿದ್ದೀನಿ, ಮುಗ್ದಿದೆ ನೋಡಿ. ಈಗ ನೆಕ್ಸ್ಟು ನಾನು ಸ್ಟೋನ್ ಲೇಸನ್ನು ಹಾಕ್ತೀನಿ. ಅದಕ್ಕೆ ಏನು ಮಾಡಬೇಕಂದ್ರೆ ಒಂದು ಬೀಡಷ್ಟು ಒಳಗಡೆಗೆ ಪಕ್ಕದಲ್ಲೇ ಒಳಗಡೆಗೆ ತೊಗೊಂಡಿದ್ದೀನಿ. ಯಾಕೆ ಅಂತ ಹೇಳ್ತೀನಿ ನೋಡಿ. ಈಗ ಸ್ಟೋನ್ ಲೇಸ್ ತೊಗೋಬೇಕು. ಈ ಸ್ಟೋನ್ ಲೇಸ್ಗೆ ಒಂದು ಸ್ಟೋನ್ ಲೇಸ್ ಬಿಟ್ಟರೆ ಅದರ ಗ್ಯಾಪಿಗೆ ಸ್ಟಿಚ್ ಕೊಡಬೇಕಲ್ಲ, ಅದಕ್ಕೆ ನಾನು ಅಷ್ಟು ಒಳಗೆ ಬಂದಿದ್ದು. ಈಗ ನೀಡಲು ಚೇಂಜ್ ಮಾಡಿಕೊಂಡೆ. ಲೋಡಿಂಗ್ ನೀಡಲಲ್ಲೇ ನಾನು ಯಾವಾಗಲೂ ವರ್ಕ್ ಮಾಡೋಕ್ಕೆ ಹೋಗಲ್ಲ, ಲೋಡಿಂಗ್ ಇದ್ದಾಗ ಮಾತ್ರ ಅದನ್ನು ಯೂಸ್ ಮಾಡ್ತೀನಿ. ಈಗ ನೋಡಿ ಈ ಥರ ಗ್ಯಾಪಿಗೆ 2 ಸ್ಟೋನ್ಗಳ ಮಧ್ಯದಲ್ಲಿ ಬಟನ್ ಹೋಲ್ ಮೆಥಡಿಂದ ಲಾಕ್ ಮಾಡ್ಕೋಬೇಕು. ಇದು ಜರಿಗಳ ಮೇಲೆ ಹಾಕುವಾಗ ನಮಗೆ ಇದೇ ಪ್ರಾಬ್ಲಮ್ ನೋಡಿ. ಈ ಜರಿ ಕೂಡ ಬಂದ್ಬಿಡುತ್ತೆ. ನಿಧಾನಕ್ಕೆ ನೋಡಿಕೊಂಡು ಅದನ್ನು ನಾವು ಹಾಕಬೇಕಾಗತ್ತೆ. ಮತ್ತು ಇನ್ನೊಂದು ಹೇಳಬೇಕು ಅಂದರೆ ಬಿಗಿನರ್ಸು ಗ್ಲೂ ಹಾಕಿ ಅಂಟಿಸ್ಬಿಟ್ಟು ಮಾಡ್ಕೋತಾ ಇರ್ತಾರೆ. ಆದರೆ ಈ ಮೆಥಡು ಆರಾಮಾಗಿ ಮಾಡ್ಕೋಬೋದು, ಏನು ಡಿಫಿಕಲ್ಟ್ ಇಲ್ಲ. ಹಾಗೆ ಇದನ್ನು ನಾವು ಸ್ಟ್ರೆಚ್ ಮಾಡ್ಕೋಬೋದು ನೋಡಿ. ಇದು ಎಕ್ಸ್ಪ್ಯಾಂಡ್ ಆಗುತ್ತೆ. ಹಾಗೆ ಕ್ಲೋಸ್ ಮಾಡೋದ್ರಿಂದ ಸ್ವಲ್ಪ ಹತ್ರನೂ ಬರುತ್ತೆ. ಈಗ ಹಾಕೋ ಈ ಮೆಥಡ್ ಫಾಲೋ ಮಾಡಿದರೆ ಅಂದರೆ ಗ್ಲೂ ಹಾಕದೆ ಹಾಗೆ ನಾವು ಹಾಕುವಾಗ ಹತ್ರ ಅದನ್ನು ನಾವು ಕ್ಲೋಸಾಗಿ ಆ ಒಂದು ಸ್ಟೋನುಗಳನ್ನು ಪೇರಿಸ್ತಾ ಹಾಕ್ಕೊಂಡು ಹೋಗ್ಬೋದು. ಅದಕ್ಕೋಸ್ಕರ ಈ ಮೆಥಡ್ ಫಾಲೋ ಮಾಡಬೇಕು. ಈಗ ಇದನ್ನು ನಾನು ತುದಿ ತನಕ ಲಾಸ್ಟ್ ತನಕ ಅಲ್ಲಿ ಹಾಕ್ಬಿಟ್ಟು ಮತ್ತೆ ಬೀಡ್ಸ್ ಒಂದು ಲೈನು ಮತ್ತು ಇದೇ ಥರ ಬೀಡ್ಸು ಸ್ಟೋನ್ ಲೇಸ್ ಅಂತ ಒಂದಷ್ಟು ಅಗಲಕ್ಕೆ ಹಾಕೋದಿದೆ. ಇದನ್ನು ಕಂಪ್ಲೀಟ್ ಮಾಡಿಕೊಂಡು ನೆಕ್ಸ್ಟ್ ಸ್ಟೆಪ್ಪು ತೋರಿಸ್ತೀನಿ. ಕಂಪ್ಲೀಟಾಗಿ ಇಲ್ಲಿ ಬಾರ್ಡರ್ ಡಿಸೈನ್ ಆಗಿದೆ. ಈಗ ಇಲ್ಲಿ ಒಂದು ಬ್ಲೌಸಲ್ಲಿ ಎಂಬೋಸ್ಡ್ ವರ್ಕ್ ಅಥವಾ ಒಂದು ಲುಕ್ ಏನಿದೆಯೋ ಅದಕ್ಕೆ ಬಳ್ಳಿ ಥರ ಇದೆ. ಈ ಥರ ಬಳ್ಳಿಗಳು, ಫ್ಲವರು, ಲೀಫು ಎಲ್ಲ ಇದೆ. ಈ ಬಳ್ಳಿ ಇರೋದಕ್ಕೆಲ್ಲ ನಾವು ಈಗ ಬೀಡ್ಸನ್ನು ಮಧ್ಯದಲ್ಲೇ ಕೊಡಬೇಕು. ಇದು ಅಗಲ ಜಾಸ್ತಿ ಇದೆ, ಆದರೂ ನಾವು ಏನು ಮಾಡಬೇಕು, ಮಧ್ಯದ ಒಂದು ಲೈನಿಗೆ ನಾನೀಗ ಬೀಡ್ಸ್ ಲೈನ್ ಕೊಡ್ತಿದ್ದೀನಿ. ಆಮೇಲೆ ನಾವು ಜರಿ ಔಟ್ಲೈನ್ ಇದಕ್ಕೆ ಕೊಡಬೇಕಾಗತ್ತೆ. ಕಂಪ್ಲೀಟಾಗಿ ಈ ಬಳ್ಳಿ ಎಲ್ಲದಕ್ಕೂ ಇದೇ ಥರ 2 ಬೀಡನ್ನು ಹಾಕಬೇಕು. ಇನ್ನೊಂದು ಹೇಳಬೇಕು ಅಂತಂದರೆ ಬಾರ್ಡರಲ್ಲಿ ನಾನು ಇಲ್ಲಿ ಬೀಡ್ಸು ದಪ್ಪ ಬೀಡ್ಸನ್ನು ಹಾಕಿದ್ದೀನಿ. ಅಂದರೆ ಕುಚ್ಚಲ್ ಬರುತ್ತಲ್ಲ ಅಂಥದ್ದು. ಈ ಥರ ಬೀಡ್ಸ್ ಹಾಕುವಾಗ ಸಿಂಗಲ್ ಬೀಡನ್ನು ಸ್ಟಿಚ್ ಮಾಡಬೇಕು. ಈ ಥರ ಚಿಕ್ಕ ಬೀಡಾದರೆ, ಶುಗರ್ ಬೀಡ್ಸ್ ಆದರೆ 2 ಬೀಡನ್ನು ಒಟ್ಟಿಗೆ ನಾವು ಕೊಡ್ಬೋದು. ಈಗ ಇದನ್ನು ಕಂಪ್ಲೀಟಾಗಿ ಬಳ್ಳಿ ಯಾವ ಥರ ಎಲ್ಲ ಹೋಗುತ್ತೋ ಅದೇ ಥರ ಇದೆಲ್ಲನೂ ಹಾಕ್ಕೊಂಡು ಫ್ಲವರ್ಗೂ ನಾನು ಔಟ್ಲೈನ್ ಕೊಡಬೇಕು. ಆದರೆ ಸೇಮ್ ಇದೇ ಕಲರ್, ಗೋಲ್ಡ್ ಕಲರ್ ತೊಗೊಳ್ಳಲ್ಲ, ಆ್ಯಂಟಿಕ್ ಕಲರ್ ಇರುವಂಥದ್ದು. ಈ ಥರ ಸ್ವಲ್ಪ ಮತ್ತು ಸಿಲ್ವರ್ ತೊಗೊಂಡು ಇಲ್ಲಿ ಕೊಡ್ತೀನಿ. ಸಿಲ್ವರ್ ಕಲರಲ್ಲಿ ಇಲ್ಲಿ, ಆ್ಯಂಟಿಕ್ ಕಲರಲ್ಲಿ ಬೀಡ್ಸಿಂದ ನಾನು ಇದಕ್ಕೆ ಔಟ್ಲೈನು. ಈಗ ಗೋಲ್ಡಲ್ಲಿ ಬಳ್ಳಿಗಳು. ಇದೆಲ್ಲ ಬೀಡ್ ವರ್ಕ್ ಕಂಪ್ಲೀಟಾಗಿ ಮಾಡಿ ಮುಗಿಸ್ಕೊತೇನೆ. ಗೋಲ್ಡ್ ಬೀಡ್ಸು ಕ್ರೀಪರ್ ಪ್ಯಾಟ್ರನ್ಗೆ ಅಥವಾ ಬಳ್ಳಿ ಡಿಸೈನ್ಗೆ, ಫ್ಲವರ್ ಇದಕ್ಕೆಲ್ಲ ಆ್ಯಂಟಿಕ್ ಕಲರ್ ಇರುವಂತಹ ಬೀಡ್ಸು, ಮತ್ತು ಇಲ್ಲಿ ಸಿಲ್ವರ್ ಹಾಕಿದ್ದೀನಿ. ಇದೇ ರೀತಿಯೇ ಇದೆಲ್ಲನೂ ಕಂಪ್ಲೀಟ್ ಮಾಡಬೇಕು. ಬೀಡ್ಸ್ದು ಕಂಪ್ಲೀಟಾಗಿ ಹಾಕಿದ ಮೇಲೆ ಇದಕ್ಕೆ ನಾನು ಔಟ್ಲೈನನ್ನು ಕೊಡ್ತಿದ್ದೇನೆ. ಅಂದರೆ ಜರಿ ಥ್ರೆಡಿಂದ ಈ ಬೀಡ್ಸ್ಗೆ ಪಕ್ಕದಲ್ಲೇ ಔಟ್ಲೈನ್ ಹಾಕಬೇಕು. 2 ಕಡೆನೂ ಹಾಕಬೇಕು. ಇವಾಗ ನೋಡಿ, ಇವಾಗ ಇದು ಆಲ್ಮೋಸ್ಟ್ ಈ ಒಂದು ಬೀಡ್ಸ್ದು ತುದಿಗೆ ಬಂದಿದ್ದೇನೆ. ಹಾಗೆ ಟರ್ನ್ ಮಾಡಿಕೊಂಡು ಮತ್ತೆ ನಾವು ಇದನ್ನು ಕಂಪ್ಲೀಟಾಗಿ ಬೀಡ್ಸ್ಗೆ ಆಚೆ ಬದಿ ಈಚೆ ಬದಿ 2 ಕಡೆಗೂ ಔಟ್ಲೈನನ್ನು ಕೊಡಬೇಕಾಗತ್ತೆ. ಫಸ್ಟ್ ನಾನು ಇದಕ್ಕೆ ಹಾಕೋದು ಬೇಡ ಅಂದ್ಕೊಂಡೆ, ಬಟ್ ಸ್ವಲ್ಪ ಹಾಕಿದರೆ ಇನ್ನು ಸ್ವಲ್ಪ ಚೆನ್ನಾಗಿ ಹೈಲೈಟೆಡಾಗಿ ಕಾಣುತ್ತೆ ಅಂತ ಅನ್ನಿಸ್ತು. ಯಾಕಂದರೆ ಇದು ಒಂಥರ ಎಂಬೋಸ್ಡ್ ಇದೆ, ಅಂದರೆ ಜರಿದೆ ವೀವಿಂಗಲ್ಲೇ ಬಂದಿದೆ. ಆದರೂ ಸಹ ನಾವು ಇದ್ರ ಮೇಲೆ ಹಾಕಿದರೆ ಈ ಜರಿದೆ ಥ್ರೆಡ್ಡಿಂದ ಒಂದು ಸ್ವಲ್ಪ ಆ ಬೀಡ್ಸ್ಗೆ ಔಟ್ಲೈನ್ ಕೊಡೋದ್ರಿಂದ ಇನ್ನೂ ಚೆನ್ನಾಗಿ ಕಾಣುತ್ತೆ. ಅದಕ್ಕೋಸ್ಕರ ಮತ್ತೆ ಇದನ್ನು ನಾನು ಹಾಕೋಣ ಅಂತ ಅನಿಸಿ ಮತ್ತೆ ಇದನ್ನು ಹಾಕ್ತಾ ಇದ್ದೀನಿ ಈ ಥರ.
ಈ ರೀತಿ ಕಂಪ್ಲೀಟಾಗಿ ಇದೆಲ್ಲ ಫುಲ್ಲು ಎಲ್ಲದಕ್ಕೂ ಹಾಕಬೇಕು ಔಟ್ಲೈನು. ನೋಡಿ ಈ ಥರ ಜರಿನಲ್ಲೇ ಈ ಥರ ವೀವಿಂಗಲ್ಲೇ ಬಂದಿರುವಂಥ ಪ್ಯಾಟರ್ನ್ಸ್ ಇದೆಲ್ಲ, ಫ್ಲವರು, ಲೀಫು, ಬಳ್ಳಿ ಎಲ್ಲ. ಬಳ್ಳಿಗೆಲ್ಲ ಈ ಥರ ಚೈನ್ ಹಾಕಿ ಔಟ್ಲೈನ್ ಕೊಟ್ಟಿದ್ದೆ ಅಲ್ವಾ, ಬೀಟ್ಸ್ ಎಲ್ಲ ಹಾಕಿದ್ದಾಯಿತು, ಎಲ್ಲ ಆಯಿತು. ಒಳಗಡೆ ಜಸ್ಟ್ ನಾನು ಫಿಲ್ಲಿಂಗ್ ಏನೂ ಮಾಡ್ತಿಲ್ಲ, ಹಾಗೆ ಖಾಲಿ ಬಿಡ್ತಿದ್ದೀನಿ. ಬಟ್ ಲೀಫ್ ಇರೋದಕ್ಕೆಲ್ಲ ನಾನು ಈ ಥರ ಗ್ರೀನ್ ಕಲರ್ ಥ್ರೆಡಿಂದ ಔಟ್ಲೈನ್ ಕೊಟ್ಟಿದ್ದೀನಿ, ಚೈನ್ ಸ್ಟಿಚ್ ಹಾಕಿದ್ದೀನಿ. ಇನ್ನು ಲೈಟ್ ಗ್ರೀನು, ಡಾರ್ಕ್ ಗ್ರೀನು ಮತ್ತು ಪಿಂಕ್ ಕಲರಿಂದ ಇದರೊಳಗಡೆ ಪೆಟಲ್ಸ್ಗೆಲ್ಲ ನಾನು ಜಸ್ಟು ಒಂದು ಚೈನ್ ಸ್ಟಿಚ್ ಹಾಕಿದ್ದೀನಿ ಅಷ್ಟೇ. ಇದನ್ನು ನಾನು ಏನು ಜಾಸ್ತಿ ಫಿಲ್ಲಿಂಗ್ ಮಾಡ್ತಿಲ್ಲ, ಇದನ್ನು ಹಾಗೆ ಬಿಡ್ತೀನಿ. ಬಟ್ ಇನ್ನು ಮೇಲ್ಗಡೆ ಅಪ್ಪರ್ ಪೋರ್ಷನೆಲ್ಲ ಫುಲ್ಲು ವರ್ಕ್ ಮಾಡೋದಿದೆ. ಸೊ ಈಗ ಇದನ್ನೆಲ್ಲ ಕಂಪ್ಲೀಟ್ ನೋಡಿ ಇದೆಲ್ಲ ಫಿಲ್ ಮಾಡಬೇಕು. ಇದಾದಮೇಲೆ ಇಲ್ಲೊಂದು 3 ಲೈನ್ಸ್ ಬರುತ್ತೆ, ಅದು ಸಿಂಪಲ್ ಮೆಥಡೆ. ಜರಿ ಲೈನು ಮತ್ತು ಬೀಟ್ಸ್ ಲೈನ್ ಮಾತ್ರ ಬರುತ್ತೆ. ಇದಿಷ್ಟು ಇಲ್ಲಿ ಫಸ್ಟ್ ಏನಿತ್ತೋ ಈ 3 ಲೈನ್ಸನ್ನು ಇಲ್ಲಿ ಹಾಕಬೇಕಾಗತ್ತೆ. ಇಲ್ಲಿ ಮತ್ತೆ ಇಲ್ಲಿ ಕೊಡ್ತೀನಿ, ಅದು ತೋರಿಸ್ತೀನಿ. ಹಾಕ್ಬಿಟ್ಟು ಫಸ್ಟ್ ಲೈನ್ ಹಾಕಿ ಆಮೇಲೆ ಹೇಗೆ ನಾನು ಅಳತೆ ತೊಗೊಂಡು ಮಾಡ್ತೀನಿ ಅಂತ ತೋರಿಸ್ತೀನಿ. ಇಲ್ಲಿ ನಾನು ಒಂದು ಪುಟ್ಟ ಬಾರ್ಡರ್ ಹಾಕಿದಾಗಿದೆ, ಅಂದರೆ ಜರಿ ಲೈನ್ಸು ಇಲ್ಲಿ ನಾವು ಹೇಗೆ 2 ಗೋಲ್ಡ್ ಜರಿ ಮತ್ತು ಒಂದು ಥ್ರೆಡ್ಡಲ್ಲಿ ಹಾಕಿದ್ದೀನೋ ಅದೇ ಥರ ಎಲ್ಲೂ ಹಾಕಿಬಿಟ್ಟು ಒಂದು ಬೀಟ್ಸ್ ಲೈನ್ ಕೊಟ್ಟಿದ್ದೀನಿ. ಈಗ ನೆಕ್ಸ್ಟು ಸ್ವಲ್ಪ ಈ ಒಂದು ಅಗಲಕ್ಕೆ ಏನಿದೆಯೋ ಈ ವೀವಿಂಗ್ ಬಂದಿದೆ ಅಲ್ವಾ ಗೋಲ್ಡ್ದು ಜರಿ ಇದರಲ್ಲಿ ಕ್ಲಾತಲ್ಲಿ, ಅದರಲ್ಲಿ ಸ್ವಲ್ಪ ಪ್ಯಾಟರ್ನ್ಸು ಅಂದರೆ ಕುಂದನ್ಸ್ ಎಲ್ಲ ಅಂಟಿಸೋದಿದೆ, ಕ್ಲಿಪ್ ಸ್ಟೋನ್ ಕುಂದನ್ ಅಂತ ಹೇಳ್ತೀವಲ್ಲ ಅಂಥದ್ದು ಅಂಟಿಸಬೇಕು. ಅದಕ್ಕೂ ಮೊದಲು ಸ್ವಲ್ಪ ಡಿಸ್ಟೆನ್ಸ್ಗೆ ಇಲ್ಲಿ ಬಂದಿರೋ ಪುಟ್ಟ ಬಾರ್ಡರ್ ಈ ಕಡೆನೂ ಹಾಕಬೇಕು. ಅದಕ್ಕೋಸ್ಕರ ಈಗ ನಾನು ಒಂದು ಸ್ಕೇಲ್ ಅಳತೆಯನ್ನು ತೊಗೊಂಡಿದ್ದೀನಿ. ಈ ಮಾರ್ಕಿಂಗು ಕರೆಕ್ಟಾಗಿ ಎಕ್ಸಾಕ್ಟಾಗಿ ಈ ಸ್ಕೇಲ್ ಎಷ್ಟು ಅಗಲ ಬರುತ್ತೋ ಅಷ್ಟು ಅಗಲಕ್ಕೆ ನಾವು ಒಂದು ಲೈನ್ ಬರ್ಕೊಂಡ್ರೆ ಸಾಕಾಗುತ್ತೆ. ಇಲ್ಲಿ ಇನ್ನೊಂದು ವಿಚಾರ ಹೇಳೋದಿತ್ತು, ವಾಟರ್ ಎರೇಸಬಲ್ ಪೆನ್ ಅಂತ, ಇದು ಬಹಳ ಯೂಸ್ಫುಲ್ ಇದೆ. ಆರಿ ಒಂದು ವರ್ಕ್ ಮಾಡೋಂಥವ್ರ ಹತ್ರ ಇದ್ದರೆ ಒಳ್ಳೆಯದು. ಈ ಮಾರ್ಕಿಂಗ್ ಪೆನ್ನಲ್ಲಿ ಯೂಸ್ ಮಾಡ್ಕೊಂಡು ನಾವು ಬರೆದಾದ್ಮೇಲೆ ಅಕಸ್ಮಾತ್ ಏನಾದರೂ ಮಿಸ್ಟೇಕ್ ಇದ್ದರೆ ನಾವು ಸ್ವಲ್ಪ ಲೈಟಾಗಿ ಕಾಟನ್ ಬಟ್ಟೆಯಲ್ಲಿ ವೆಟ್ ಮಾಡ್ಕೊಂಡು ಆ ಬರೆದಿರೋದು ಮಿಸ್ಟೇಕ್ ಇರೋದನ್ನು ಸುಮ್ಮನೆ ಹಾಗೆ ಅದ್ರ ಮೇಲೆ ನಾವು ರಬ್ ಮಾಡಿದರೆ ಅದು ಕ್ಲಿಯರ್ ಆಗಿಬಿಡುತ್ತೆ. ಇವಾಗ ನಾವು ಪೆನ್ಸಿಲ್ ಬಳಸೋದಾದರೆ ಮಾರ್ಕರ್ ಪೆನ್ಸಿಲ್ ಅಥವಾ ಬೇರೆ ಏನೇ ಬರ್ತಿದ್ರು ಅದನ್ನು ಅಳಿಸೋದು ಅಥವಾ ಅದನ್ನು ಕ್ಲಿಯರ್ ಮಾಡೋದು ಭಾಳ ಕಷ್ಟ ಮಿಸ್ಟೇಕ್ ಇದ್ದರೆ. ಬಟ್ ಇದರಲ್ಲಿ ಮಿಸ್ಟೇಕ್ ಆದ್ರೂ ಪ್ರಾಬ್ಲಮ್ ಇಲ್ಲ. ಹೆಸರೇ ಹೇಳೋ ಥರ ವಾಟರ್ ಎರೇಸಬಲ್ ಪೆನ್ ಅಂತ. ನೀವು ನಿಮಗೆ ಹತ್ತಿರದಲ್ಲಿರುವಂಥ ಸ್ಟೋರ್ಗಳಲ್ಲಿ ಚೆಕ್ ಮಾಡಿ ಕೇಳಿ ನೋಡಿ. ಆಡ್ಗರ್ ಅಂತ ಇದೆ ಇದರ ಹೆಸರು. ಸೊ ಕೇಳಿ ನೋಡಿ, ಸಿಕ್ಕಿದ್ರೆ ಸರಿ, ಇಲ್ಲ ಅಂತಂದರೆ ಇರುವಂತಹ ಮೆಥಡಲ್ಲಿ ಮಾರ್ಕಿಂಗ್ ಚಾಕ್ ಅಥವಾ ಪೆನ್ಸಿಲ್ ಅದನ್ನು ಯೂಸ್ ಮಾಡ್ಕೋಬೋದು. ಈಗ ನಾನಿಲ್ಲಿ ಒಂದು ಪುಟ್ಟ ಈ ಅಳತೆಗೆ ಸ್ಕೇಲ್ ಅಳತೆಗೆ ಒಂದು ಗೆರೆಯನ್ನು ಹಾಕೋತಾ ಇದ್ದೀನಿ. ಬ್ಲೂ ಕಲರಲ್ಲೇ ಬರುತ್ತೆ ನಮಗೆ ಇಂಕ್ ಮಾರ್ಕ್ ಅದು. ಈಗ ಈ ಮಾರ್ಕಿಂಗ್ ನೋಡಿ ಈ ಥರ ಕಾಣುತ್ತೆ. ಇದನ್ನು ನಾವು ಬೇಡ ಮಿಸ್ಟೇಕ್ ಆಗಿದೆ ಅಂದರೆ ಒರೆಸಿದ್ರು ಕೂಡ ಕ್ಲಿಯರ್ ಆಗಿ ಹೋಗ್ಬಿಡುತ್ತೆ. ಓಕೆ, ಈಗ ನೆಕ್ಸ್ಟ್ ಇನ್ನೂ ಒಂದು ಮಾರ್ಕಿಂಗ್ಸ್ ಮಾಡ್ಕೊಳ್ಬೇಕಿದೆ. ಫಸ್ಟ್ ಇದಕ್ಕೆ ಏನು ಮಾಡಬೇಕು ಅಂದರೆ ಇಲ್ಲಿ ಬೀಡ್ ಲೈನ್ ಬಂದಿದೆ, ಅಂದರೆ ಇನ್ನರ್ ಇಲ್ಲಿ ಒಳಗಡೆಗೆ ಈ ಬೀಡ್ ಲೈನ್ ಆದಮೇಲೆ ಥ್ರೆಡ್ ಲೈನ್ಸ್ ಇದೆ. ಹಾಗೆಯೇ ಇಲ್ಲಿ ಫಸ್ಟು ಇಲ್ಲಿ ಬೀಡ್ ಲೈನು ಆಮೇಲೆ ಥ್ರೆಡ್ ಲೈನ್ ಹೊರಗಡೆ ಕೊಡೋದಿದೆ. ಅದನ್ನು ಹಾಕಿದ ಮೇಲೆ ಇಲ್ಲಿ ಮಧ್ಯದಲ್ಲಿ ಕುಂದನ್ ಅಂಟಿಸಬೇಕು. ಅದಕ್ಕೆ ಮಾರ್ಕಿಂಗು ತುಂಬ ಸಿಂಪಲ್ ಇದೆ. ಏನು ಅಂತಂದರೆ 1 ಇಂಚಿಗೆ ನಾವು ಅದನ್ನು ಮಾರ್ಕ್ ಮಾಡ್ಕೋಬೇಕು. ಫಸ್ಟು ನಾನು ಯಾವಾಗಲೂ ಅಷ್ಟೇ ಸೆಂಟರನ್ನು ನಾನು ಕರೆಕ್ಟಾಗಿ ಮಿಡಲ್ ಲೈನು ಇದು ಬರುತ್ತೆ, ಇಲ್ಲಿಂದ ನಾನು ಕರೆಕ್ಟಾಗಿ ಡಿವೈಡ್ ಮಾಡಿಕೊಂಡು, ಅಂದರೆ ಆ ಕಡೆ ಈ ಕಡೆಗೆ 1 ಇಂಚ್ ಗ್ಯಾಪಲ್ಲಿ ಕರೆಕ್ಟಾಗಿ ಎಕ್ಸಾಕ್ಟಾಗಿ 1 ಇಂಚ್ ಗ್ಯಾಪ್ಗೆ ಈ ಥರ ಮಾರ್ಕಿಂಗ್ ಕೊಡ್ತೀನಿ. ಕುಂದನ್ ಅಂಟಿಸ್ಬೇಕಿದೆ ನೋಡಿ, ಈ ಥರ ಮಾರ್ಕಿಂಗ್ ಕೊಟ್ಟರೆ ಆ ಒಂದು ಮಾರ್ಕಿಂಗ್ ಬಂದಿರೋ ಜಾಗದಲ್ಲಿ ಕುಂದನ್ಸ್ ಎಲ್ಲ ಅಂಟಿಸ್ಬೇಕು. ಈ ರೀತಿ ಎಲ್ಲ ಮಾರ್ಕಿಂಗ್ ಎಲ್ಲ ಹಾಕಿಬಿಟ್ಟು ಫಸ್ಟ್ ಇದು ಕಂಪ್ಲೀಟ್ ಮಾಡ್ತೀನಿ, ಇಲ್ಲಿ ಹಾಕುವಾಗ ತೋರಿಸ್ತೀನಿ. ಈಗ ನಾನು ಇಲ್ಲಿ ಮಾರ್ಕ್ ಮಾಡಿರೋ ಜಾಗದಲ್ಲಿ ಗ್ಲೂ ಹಾಕ್ತಾ ಇದ್ದೀನಿ. ಇದಕ್ಕೆ ಕ್ಲಿಪ್ ಸ್ಟೋನನ್ನು ಹಾಕೋದಿದೆ, ವೈಟ್ ಫಸ್ಟು ಹಾಕ್ತೀನಿ, ಆಮೇಲೆ ಪೆಟಲ್ ಶೇಪಲ್ಲಿರೋದು ಮತ್ತು ಒಂದು ಕ್ಲಿಪ್ ಸ್ಟೋನ್ಸನ್ನು ಅಂದರೆ ತಿಲ್ಕದ ಶೇಪದ ಕ್ಲಿಪ್ ಸ್ಟೋನ್ಸನ್ನು ಅಂಟಿಸ್ತೀನಿ. ನೋಡಿ ಈ ಥರ ನೀಡಲ್ನ ಹಿಂಭಾಗಕ್ಕೆ ಲೈಟಾಗಿ ಗ್ಲೂ ಅಪ್ಲೈ ಮಾಡ್ಕೋಬೇಕು, ತುಂಬಾ ತೊಗೋಬಾರ್ದು. ಈಗ ಈ ರೀತಿ ಟ್ಯಾಪ್ ಮಾಡಿಕೊಂಡು ಇದ್ರ ಮೇಲೆ ಇಟ್ಟರೆ ಅದು ನೀಟಾಗಿ ಅಲ್ಲಿ ಕೂರುತ್ತೆ. ಈ ರೀತಿಯಾಗಿ ಸ್ವಲ್ಪ ಗ್ಲೂ ಜಾಸ್ತಿನೇ ಹಾಕಬೇಕು, ಹಾಗಂತ ತುಂಬ ಹೆಚ್ಚಿಗೆ ಅಂದರೆ ಎಲ್ಲ ಕಡೆ ಹರಡೋ ಥರ ಇರಬಾರ್ದು. ಈ ಒಂದು ಸ್ಟೋನು ಕರೆಕ್ಟಾಗಿ ಅದನ್ನು ಗ್ಲೂನ ಹಿಡ್ಕೊಂಡು ಬಟ್ಟೆಗೆ ಅಟ್ಯಾಚ್ ಆದರೆ ಸಾಕಾಗುತ್ತೆ. ಈ ರೀತಿ ಕಂಪ್ಲೀಟಾಗಿ ಇದಾದಮೇಲೆ ಕಲರ್ ಒಂದು ಕ್ಲಿಪ್ ಸ್ಟೋನ್ಸನ್ನು ಅಂದರೆ ತಿಲ್ಕದ ಶೇಪ್ ಅಂಟಿಸೋದಿದೆ. ಇಲ್ಲಿ ಬ್ಲೂ ಕಲರ್ ಕ್ಲಿಪ್ ಸ್ಟೋನ್ ತೊಗೊಂಡಿದ್ದೀನಿ, ಕಲರ್ ಹಾಕ್ತೀನಿ. ಇದೇ ಥರ ಇರುವಂಥ ಕ್ಲಿಪ್ ಸ್ಟೋನ್, ಅದು ತಿಲ್ಕ ಅಂತಲ್ಲ ಐ ಶೇಪಲ್ಲಿದೆ. ಈಗ ನೋಡಿ ಫಸ್ಟು ಒಂದು ಪ್ಲಸ್ ಮಾರ್ಕ್ ಥರ ಹಾಕಬೇಕು, ಈ ಥರ ಗ್ಲೂನ ಈ ಥರ ಗ್ಲೂ ಚೆನ್ನಾಗಿ ಹಾಕಬೇಕು. ಆ ಕ್ಲಿಪ್ ಸ್ಟೋನ್ ಅದಕ್ಕೆ ಹಿಡ್ಕೊಳ್ಳೋ ಥರ ಇರಬೇಕು. ಇದು ಹೊಲಿಯೋ ಥರ ಯಾವುದೂ ಇಲ್ಲ, ಹೋಲ್ಸು ಜಸ್ಟ್ ಅಂಟಿಸೋದಷ್ಟೇ. ಪ್ಲಸ್ ಮಾರ್ಕ್ ಥರ ಆದಮೇಲೆ ಮತ್ತೆ ಇಂಟು ಮಾರ್ಕು, ಆವಾಗ ನೀಟಾಗಿ ಪ್ಲೇಸ್ಮೆಂಟ್ ಆಗುತ್ತೆ, ಫುಲ್ಲು ರೌಂಡಾಗಿ ಚೆನ್ನಾಗಿ ಎಲ್ಲ ಕಡೆ ಈವನ್ ಆಗಿ ಆ ಒಂದು ಪೆಟಲ್ ಫಾರ್ಮೇಷನ್ ಬರುತ್ತೆ. ಈಗ ನಾನು ಪುನಃ ಇದಕ್ಕೂ ಇದೇ ಥರ ಗ್ಲೂನ ಅದ್ಕೊಂಡಿರೋಂತಹ ನೀಡಲ್ದು ತುದಿನಿಂದ ಒಂದೊಂದೇ ಕ್ಲಿಪ್ ಸ್ಟೋನನ್ನು ಈ ಗ್ಲೂ ಮೇಲೆ ಇಡ್ತಾ ಬರಬೇಕು, ಒತ್ತಬೇಕು. ಸ್ವಲ್ಪ ಹೊತ್ತು ಆದಮೇಲೆ ನೋಡಿ ಇದೆಲ್ಲ ಸ್ವಲ್ಪ ಸೆಮಿ ಡ್ರೈ ಆಗ್ತಿದೆ ಅಂದಾಗ ಅದನ್ನೆಲ್ಲ ನೀಟಾಗಿ ಈ ಥರ ಪ್ರೆಸ್ ಮಾಡಿದೆ ನೋಡಿ, ಈಗ ಸ್ವಲ್ಪ ಗ್ಲೂ ಹೊರಗೆ ಬಂತು ಅಂದರೆ ಅದು ಚೆನ್ನಾಗಿ ಆ ಒಂದು ಕ್ಲಾತ್ಗೆ ಅಂಟ್ಕೊಳ್ಳುತ್ತೆ. ಇದೇ ರೀತಿ ಒಂದು ಗ್ಯಾಪ್ ಕೊಟ್ಟು ಕ್ಲಿಪ್ ಸ್ಟೋನ್ ಇರೋದನ್ನು ಇಲ್ಲಿ ಅಂಟಿಸ್ಬೇಕು. ಇದಕ್ಕೆ ಬೀಡ್ಸಿಂದ ಡಿಸೈನ್ ಮಾಡಬೇಕು. ಇದೇ ರೀತಿ ಫುಲ್ ಅಂಟಿಸ್ತೀನಿ. ಈಗ ಈ ಒಂದು ಫ್ಲವರ್ ಮೋಟಿವ್ಸ್ ಅಂದರೆ ಬರೋ ಥರ ಇದನ್ನೆಲ್ಲ ಅಂಟಿಸಿದಾಗಿದೆ ಕ್ಲಿಪ್ ಸ್ಟೋನ್ಸನ್ನು. ಈಗ ನೆಕ್ಸ್ಟು ಇಲ್ಲಿ ನಾನು ಇಲ್ಲಿ ಬರ್ಕೊಂಡಿರುವಂಥ ಪ್ಯಾಟರ್ನ್ ಅಂದರೆ ಈ ಥರ ಡಿಸೈನಲ್ಲಿರುವಂಥದ್ದನ್ನು ಸ್ಲೀವ್ಗೆ ಉಳಿದಂಥ ಭಾಗಕ್ಕೆ ಇಲ್ಲಿ ಮಾರ್ಕ್ ಮಾಡಿಕೊಂಡು ಪೇಪರ್ ಕಟ್ಟಿಂಗ್ ಮಾಡಿಕೊಂಡು ಅದರಲ್ಲಿ ಬರೆದು ರೆಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಕಾರ್ಬನ್ ಪೇಪರ್ ಹಾಳೆನ ಅದನ್ನು ಕೆಳಗಡೆ ಇಟ್ಟು
ಇದರಿಂದ ಟ್ರಾನ್ಸ್ಫರ್ ಮಾಡ್ಕೋಬೇಕಿದೆ. ಡಿಸೈನನ್ನು ಟ್ರೇಸ್ ಮಾಡ್ಕೊಂಡ್ಬಿಡ್ತೀನಿ. ಡಿಸೈನ್ ಟ್ರೇಸ್ ಮಾಡೋದು ತುಂಬ ಸುಲಭ ಇದೆ, ಯಾರಿಗೂ ಡಿಫಿಕಲ್ಟ್ ಇರಲ್ಲ. ಯಾಕಂದರೆ ಈ ಕಾರ್ಬನ್ ಪೇಪರನ್ನು ಕೆಳಗೆ ಹಾಕಿ ಅದ್ರ ಮೇಲೆ ಇದನ್ನ ಇಟ್ಬಿಟ್ಟು ನಾವು ಬರ್ಕೊಂಡ್ರೆ ನೀಟಾಗಿ ಪ್ರಿಂಟ್ ಬರುತ್ತೆ. ಆ ಥರ ಬರೆದು ಕಂಪ್ಲೀಟ್ ಆದಮೇಲೆ ಇದರಲ್ಲಿ ಯಾವ ಥರ ಎಲ್ಲ ವರ್ಕ್ ಮಾಡ್ತೀನಿ ಅನ್ನೋದನ್ನು ಹಾಗೆ ಇದ್ರದ್ದು ಫಿಲ್ಲಿಂಗು ನೋಡೋಣ. ಫಸ್ಟ್ ಈ ಥರ ಡ್ರಾ ಮಾಡಿ ಆದಮೇಲೆ ಇದರಲ್ಲಿ ಮಧ್ಯದಲ್ಲಿ ನಾನು ಗ್ಲೂ ಹಾಕ್ತಾ ಇದ್ದೀನಿ. ಇದು ಯಾಕಾಗಿ ಅಂತಂದರೆ ರೌಂಡ್ ಕುಂದನ್, ಅದು ಕ್ಲಿಪ್ ಸ್ಟೋನ್ ಕುಂದನ್ ಇದೆಯಲ್ಲ ಅದನ್ನು ಇದರಲ್ಲಿ ಹಾಕ್ತೇನೆ. ಇದೇ ಒಂದು ಕುಂದನ್ಸನ್ನು ವೈಟ್ ಕಲರ್ದು ಫುಲ್ ಎಂಟೈರ್ ಪ್ಯಾಟರ್ನಲ್ಲೂ ಇದೇ ರೀತಿ ನಾವು ಎಲ್ಲದಕ್ಕೂ ಹಾಕಬೇಕಾಗುತ್ತೆ. ನಾನೀಗ 2 ಲೈನ್ಸಲ್ಲಿ ಯಾವ ರೀತಿ ಮಾಡ್ತೀನಿ ಅನ್ನೋದು ನಿಮಗೆ ಹೇಳಿಬಿಟ್ಟು ಕಂಪ್ಲೀಟಾಗಿ ಎಲ್ಲ ಅಂಟಿಸ್ಬಿಡ್ತೀನಿ. ನೋಡಿ, ಈಗ ಈ ಫಸ್ಟ್ 2 ಲೈನ್ಸ್ ನಾನು ಯಾವ ರೀತಿ ಮಾಡ್ತೀನಿ ಅಂತಂದರೆ, ಈ ಒಂದು ಲೈನು ಮತ್ತು ಈ 2ನೇ ಲೈನು, ಈ ಎರಡನ್ನ ನೋಡಿಕೊಂಡ್ರೆ ಉಳಿದೆಲ್ಲನೂ ಅದೇ ರೀತಿ ಹಾಕಬೇಕು. ಇದು ಕುಂದನ್ಸನ್ನು ಅಂಟಿಸ್ಬೇಕು. ಈ ಥರದ್ದಿದೆಯಲ್ಲ ಐ ಶೇಪ್ ಕುಂದನು, ಅದನ್ನು ಫಸ್ಟಿಗೆ ನಾನು ಸ್ಟಾರ್ ಪ್ಲಸ್ ಮಾರ್ಕ್ ಬರುತ್ತಲ್ಲ ಆ ಥರ ಈ ರೀತಿ ಇಲ್ಲಿ ನಾನು ಈ ರೀತಿ ಅಂಟಿಸ್ತಾ ಇದ್ದೀನಿ. ಅಂದರೆ ಇಲ್ಲಿ ಬಂದು ಇಂಟು ಮಾರ್ಕ್ ಥರ ಬರಬೇಕು ಕ್ರಾಸ್ ಆಗಿ. ಇದೂ ಅಷ್ಟೇ ಕ್ರಾಸ್. ಆಗ ನೆಕ್ಸ್ಟು ಇಲ್ಲಿ ಬರುವಾಗ ಪುನಃ ನಾನು ಪ್ಲಸ್ ಮಾರ್ಕ್ ಥರ ಆ ರೀತಿ ಬರೋ ರೀತಿಯಲ್ಲಿ ನಾನು ಪ್ಯಾಟರ್ನಲ್ಲಿ ಈ ಒಂದು ಕುಂದನ್ಸ್, ಐ ಶೇಪ್ ಕುಂದನ್ಸನ್ನು ಅಂಟಿಸಬೇಕಿದೆ. ಸ್ವಲ್ಪ ಈ ಔಟ್ಲೈನ್ಗೆ ಒಂದು ಥ್ರೆಡ್ ಲೈನು ಹಾಕಲಿಕ್ಕೆ ಅನುಕೂಲ ಆಗೋ ಥರ ಸ್ವಲ್ಪ ಬಿಟ್ಟು, ಅಂದರೆ ಆ ರೌಂಡು ಮಧ್ಯದಲ್ಲಿ ಏನಿದೆ ಅದಕ್ಕೆ ತೀರಾ ಹತ್ತಿರದಲ್ಲಿ ಅಂಟಿಸಬಾರ್ದು. ಒಂದು ಸ್ವಲ್ಪ ಒಂದೇ ಒಂದು ನೂಲಷ್ಟು ಜಾಗ ಬಿಟ್ಟು ಅದನ್ನು ಈ ರೀತಿಯಾಗಿ ಅಂಟಿಸ್ಕೋಬೇಕು. ಎಲ್ಲವನ್ನು ಇದೇ ರೀತಿ ಅಂಟಿಸಿ ಸ್ವಲ್ಪ ಡ್ರೈ ಆದಮೇಲೆ ನೆಕ್ಸ್ಟು ಫಿಲ್ಲಿಂಗು ಯಾವ ಥರ ಮಾಡ್ತೀನಿ ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತೀನಿ. ಕಂಪ್ಲೀಟಾಗಿ ಕುಂದನೆಲ್ಲ ಅಂಟಿಸಿದ್ದೀನಿ. ಈಗ ಅದು ಡ್ರೈ ಆಗ್ತಾ ಇದೆ. ಆ ಮೀನ್ ಟೈಮ್ ನಾವು ಈಗ ಇಲ್ಲಿ ಬೀಡ್ ವರ್ಕನ್ನು ಮಾಡಬೇಕು. ಅದಕ್ಕೆ ಇಲ್ಲಿ ಸ್ಟಾರ್ಟಿಂಗ್ ಸ್ಟಿಚ್ ತೊಗೊಳ್ತಾ ಇದ್ದೀನಿ. ಈಗ ನೋಡಿ, ಸ್ವಲ್ಪ ದೂರಕ್ಕೆ ಲಾಂಗ್ ಆ್ಯಂಡ್ ಶಾರ್ಟ್ ಸ್ಟಿಚ್ ಕೊಟ್ಟು 2 ಥರದ ಬೀಡನ್ನು ಇಲ್ಲಿ ಹಾಕೋಬೇಕು. ಒಂದು ದೊಡ್ಡದು, ಒಂದು ಸ್ವಲ್ಪ ಅದಕ್ಕಿಂತ ಚಿಕ್ಕ ಸೈಜಿಂದು ಕುಚ್ಚಲ್ಲಿ ಬರುತ್ತಲ್ಲ ಅಂಥ ಬೀಡ್ಸ್ ಇದು. ಈಗ ಇಲ್ಲಿ ಒಂದು ಸ್ಟಿಚ್ ಕೊಟ್ಟು ಪಕ್ಕಕ್ಕೆ ಮತ್ತೆ ಒಂದು ಸ್ಟಿಚ್ ತೊಗೊಂಡು ಇಲ್ಲಿಂದ ಪುನಃ ಲಾಂಗ್ ಆ್ಯಂಡ್ ಶಾರ್ಟ್ ಕೊಡಬೇಕು. ಸ್ವಲ್ಪ ದೂರಕ್ಕೆ ಇದೇ ರೀತಿ ಸುತ್ತಲೂ ಹಾಕಬೇಕಾಗುತ್ತೆ. ನಮಗೆ ಫ್ಲವರ್ ಥರ ಡಿಸೈನ್ ಬರಬೇಕು. ಇದನ್ನು ಬೀಡ್ಸಲ್ಲೇ ಹಾಕಬೇಕು. ಒಂದು ಕಂಪ್ಲೀಟ್ ಈ ಥರ ಕ್ಲಿಪ್ ಸ್ಟೋನ್ ಹಾಕಿದ್ದೀವಿ, ಇನ್ನೊಂದಕ್ಕೆ ಜಸ್ಟ್ ಪ್ಲೇನ್ ಬೀಡ್ಸಲ್ಲೇ ಹಾಕಬೇಕಾಗುತ್ತೆ. ಆ ಡಿಸ್ಟೆನ್ಸ್ ಕರೆಕ್ಟಾಗಿ ತೊಗೊಂಡ್ರೆ ಇದು ಚೆನ್ನಾಗಿ ಬರುತ್ತೆ. ಸೂಜಿ ಮತ್ತು ದಾರದಲ್ಲೂ ಹಾಕ್ಬೋದು. ಆದರೆ ನಾವು ಈ ಥರ ಒಂದೊಂದಾಗಿ ಆರಿ ನೀಡಲಲ್ಲೂ ಮಾಡ್ಕೋಬೋದು. ಈ ಥರ ಮೆಥಡನ್ನು ಫಾಲೋ ಮಾಡಿದ್ರೆ ದಾರನೂ ಕಾಣಲ್ಲ, ನೀಟಾಗಿ ದಾರದ ಮೇಲೆ ಈ ಒಂದು ಥ್ರೆಡ್ ಕವರ್ ಆಗೋ ಥರ ಬೀಚ್ ಕೂರುತ್ತೆ. ಹಾಗಾಗಿನೇ ಈ ಮೆಥಡನ್ನು ಫಾಲೋ ಮಾಡಿಕೊಂಡು ನೀಟಾಗಿ ನೀವು ವರ್ಕ್ ಕಂಪ್ಲೀಟ್ ಮಾಡ್ಕೋಬೋದು. ಇದೇ ರೀತಿ ಸುತ್ತಲೂ ಈ ಒಂದು ಟೋಟಲಾಗಿ ನಮಗೆ 8 ಬೀಡ್ಸ್ದು ಪೆಟಲ್ಸ್ ಥರ ಬರುತ್ತೆ. ಇದು ಕಂಪ್ಲೀಟ್ ಮಾಡಿಕೊಂಡು ಎಲ್ಲದಕ್ಕೂ ಹೀಗೆ ಕಂಪ್ಲೀಟ್ ಮಾಡ್ತೀನಿ. ಆಮೇಲೆ ಇದನ್ನು ಪಾನಿ ವರ್ಕ್ ಅಥವಾ ವಾಟರ್ ಫಿಲ್ಲಿಂಗ್ ಸ್ಟಿಚ್ ಅಂತೀವಲ್ಲ, ಅದ್ರ ಪಿಂಕ್ ಕಲರ್ ಥ್ರೆಡ್ಡಿಂದ ಇದೆಲ್ಲನೂ ಸ್ವಲ್ಪ ಕೂಡ ಗ್ಯಾಪ್ ಇಲ್ಲದೆ, ಇವಾಗ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ ಅಂದ್ಕೊಳ್ಳಿ, ಇದೆಲ್ಲನೂ ಪಾನಿ ವರ್ಕಿಂದ ಫಿಲ್ ಮಾಡಿಬಿಡ್ತೀನಿ. ಆಗ ಇದು ತುಂಬ ಚೆನ್ನಾಗಿರುತ್ತೆ. ಆದರೆ ನೆಕ್ಗೆ ನಾನು ಜರಿ ಥ್ರೆಡ್ ಯೂಸ್ ಮಾಡಿದ್ದೀನಿ. ಇಲ್ಲಿ ಜರಿ ಇದು ಒಂದು ಫಿನಿಶಿಂಗ್ ಇರೋದ್ರಿಂದ ಸಿಲ್ಕ್ ಥ್ರೆಡ್ ಈ ಥರ ಬ್ಲೌಸ್ ಕಲರ್ದು ಪಾನಿ ವರ್ಕ್ ಮಾಡ್ತೀನಿ. ಒಂದೊಂದು ಪೆಟಲ್ಗೂ ಥ್ರೆಡ್ಡಿಂದ ಔಟ್ಲೈನ್ ಕೊಡಬೇಕು. ಅದಕ್ಕೆ ಫಸ್ಟು ನಾನು ಇಲ್ಲಿ ಲೈಟ್ ಗ್ರೀನ್ ಕಲರ್ ತೊಗೊಂಡಿದ್ದೀನಿ. ಇಲ್ಲಿ ಸುಮಾರು ಕಲರನ್ನು ನಾನು ಯೂಸ್ ಮಾಡ್ತಿದ್ದೀನಿ. ಅದರಲ್ಲಿ ಫಸ್ಟ್ ಕಲರು ಅಥವಾ ಈ ಒಂದು ಕಂಪ್ಲೀಟ್ ಲೈನಿಗೆ ಗ್ರೀನ್ ಕಲರ್, ಲೈಟ್ ಗ್ರೀನ್ ಚೈನ್ ಸ್ಟಿಚಸ್ಸಿಂದ ಔಟ್ಲೈನ್ ಹಾಕಬೇಕು. ಗ್ಲೂ ಹಾಕಿರ್ತೀವಲ್ಲ, ಅದಕ್ಕಾಗಿ ಸ್ವಲ್ಪ ನಿಧಾನಕ್ಕೆ ಮಾಡಬೇಕು. ಟೈಟ್ ಫೀಲ್ ಆಗುತ್ತೆ. ಈ ಥರ ನೀಟಾಗಿ ಆ ಶಾರ್ಪ್ನೆಸ್ ಕೊಟ್ಟು ಅದೇ ರೀತಿ ಈ ಕಡೆ ಫುಲ್ ಔಟ್ಲೈನ್ ಹಾಕ್ಕೋಬೇಕು. ಈ ಮಧ್ಯ ಜಾಗಕ್ಕೆ ಸ್ವಲ್ಪ ಆಚೆ ಬದಿಗೆ ಹೋಗಿ ಈ ಥರ ಶುಗರ್ ಬೀಡ್ಸನ್ನು ಒಂದೊಂದಾಗಿ ಒಂದು ತೊಗೊಂಡು ಇಲ್ಲಿ ಕೊಟ್ಟು ವಾಪಸ್ ಮತ್ತೆ ಬರಬೇಕು. ಈ ಥರ ತುಂಬ ಸಿಂಪಲ್ ಮೆಥಡೆ, ಬಿಗಿನರ್ಸ್ಗೆ ತುಂಬ ಈಸಿಯಾಗಿ ಮಾಡ್ಕೋಬೋದು ಇದು. ಮತ್ತು ಈ ಕಡೆಗೂ ಅದೇ ಥರನೇ ನಾವು ಸೆಂಟರಲ್ಲಿ ಸ್ಟ್ರೇಟಾಗಿ ಹೊರಗಡೆ ಹೋಗಿ ಒಂದು ಬೀಡನ್ನು ಹಾಕ್ಕೊಂಡು 4 ಪೆಟಲನ್ನು ಇದೇ ಥರ ಫಿಲ್ ಮಾಡ್ಕೋಬೇಕು.
ಈ ರೀತಿಯಾಗಿ ಫಿಲ್ ಮಾಡ್ಕೊಂಡಿದ್ದೀನಿ ನಾನು. ಈಗ ಇದೇ ರೀತಿ ಲೈನ್ ಬೈ ಲೈನು ಕಲರ್ಸನ್ನು ನಾನು ಅಂದರೆ ಥ್ರೆಡ್ಡು ಸ್ಯಾರಿಗೆ ಮ್ಯಾಚ್ ಆಗೋ ಕಲರ್ಸನ್ನು ಯೂಸ್ ಮಾಡಿ ಮಾಡುವಂಥದ್ದು. ಮತ್ತು ಇದಕ್ಕೆ ಯಾವುದು ಈ ಲೈನ್ಸ್ ಥರ ಇರೋದಕ್ಕೆ ಬೀಟ್ಸ್ ಹಾಕ್ಬೋದು. ಇದಾಗಲೇ ಇದು ಬೀಟ್ಸ್ ಬದಲಾಗಿ ನಾನು ಇಲ್ಲಿ ಜರಿ ಥ್ರೆಡನ್ನು ಕೊಡ್ತಾ ಇದ್ದೀನಿ, ಗೋಲ್ಡ್ ಜರಿ. ನೀವು ಬೇಕಾದರೆ ಬೀಟ್ಸ್ ಕೊಡ್ಬೋದು. ಬೀಟ್ಸ್ ಕೊಟ್ಟರೆ ಕಂಪಲ್ಸರಿ ಆ ಕಡೆ ಈ ಕಡೆ ಔಟ್ಲೈನ್ ಕೊಟ್ಟು ಅದನ್ನು ಫಿನಿಶಿಂಗ್ ಮಾಡ್ಕೋಬೋದು. ಜರಿ ಥ್ರೆಡ್ ಬೇಕಾದರೆ 2 ಲೈನ್ ಹಾಕ್ಬೋದು, ಅಥವಾ ಜರಿ ಥ್ರೆಡ್ ಕೊಟ್ಟು ಆ ಕಡೆ ಈ ಕಡೆ ಥ್ರೆಡ್ ಸಿಲ್ಕ್ ಥ್ರೆಡ್ ಹಾಕ್ಬೋದು. ಈ ಥರ ಸುಮಾರು ಥರ ಮಾಡ್ಬೋದು. ಜರಿ ಇದು ಬೀಟ್ಸ್ ಹಾಕೋ ಬದಲು ಕಟ್ ಬೀಡ್ ಹಾಕ್ಬೋದು. ನಿಮ್ಗೆ ಯಾವ್ದು ಅನುಕೂಲ ಅನ್ಸುತ್ತೋ ಆ ರೀತಿ ನೀವು ಮಾಡ್ಕೋಬೋದು. ಇದ್ರದ್ದು ಫಿನಿಶಿಂಗ್ ಇನ್ನೊಂದು ಸ್ಲೀವ್ ಮಾಡಿದ್ದೀನಿ, ಅದು ಹೇಗೆ ಬಂದಿದೆ ಅಂತ ಇಲ್ಲಿ ತೋರಿಸಿದ್ದೀನಿ, ನೋಡ್ಕೊಳ್ಳಿ. ಈ ರೀತಿ ಕಾಣುತ್ತೆ. ಈ ರೀತಿ ನೋಡ್ತಿದ್ದೀರಲ್ಲ, ಇಷ್ಟು ಕಲರ್ಸ್ ಇದೆ. ಲೈಟ್ ಗ್ರೀನು, ಯೆಲ್ಲೋ ಇದೆ, ಡಾರ್ಕ್ ಗ್ರೀನ್ ಇದೆ, ಇದು ರೆಡ್ ಕಲರು, ಆರೆಂಜ್ ಇದೆ, ಮತ್ತು ಬ್ಲೂ ಕಲರ್. ಇದು ಇಷ್ಟು ಕಲರ್ಸನ್ನು ಈ ರೀತಿ ಕಲರನ್ನು ಯೂಸ್ ಮಾಡಿರೋದು. ಅದೇ ಅದಕ್ಕೆ ಮ್ಯಾಚ್ ಆಗೋ ಥರನೇ ಇದು ಬಂದಿರುವಂಥದ್ದು. ಮತ್ತು ಫ್ರಂಟ್ ಟು ಬ್ಯಾಕು ಇದೆಲ್ಲ ಹೇಗೆಲ್ಲ ಬಂದಿದೆ ಅದು ತೋರಿಸ್ತೀನಿ. ಮತ್ತು ಇಲ್ಲಿ ಇನ್ನೊಂದು ಏನು ಮಾಡ್ತಿದ್ದೀನಿ ಅಂದರೆ ಈ ರೀತಿ ಹ್ಯಾಂಗಿಂಗ್ಸ್ ಕೊಡ್ತಿದ್ದೀನಿ. ಇದು ಅಷ್ಟೇ ಫುಲ್ ಮಲ್ಟಿ ಕಲರ್ ಅಂತ ಹೇಳ್ಬೋದು. ಬಿಕಾಸ್ ಇಲ್ಲಿ ಮಲ್ಟಿ ಕಲರ್ ಯೂಸ್ ಮಾಡಿರೋದಕ್ಕೆ ಇದು ಕೂಡ ಹ್ಯಾಂಗಿಂಗ್ಸ್ ಮಲ್ಟಿ ಕಲರ್ ಕೊಟ್ಟರೆ ಚೆನ್ನಾಗಿರುತ್ತೆ ಅನ್ನಿಸ್ತು, ಹಾಗಾಗಿ ಇದನ್ನು ಕೊಟ್ಟಿದ್ದೀನಿ. ಇದೆಲ್ಲ ತುಂಬ ಸಿಂಪಲಾಗಿ ಆರಾಮಾಗಿ ಮಾಡ್ಕೋಬೋದು. ಸೂಚಿ ದಾರದಲ್ಲಿ ನಾವು ಇದನ್ನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ನಾನು ಇದರದ್ದು ಕೌಂಟ್ ತೊಗೊಂಡಿದ್ದೀನಿ. 6 ಒಂದು ಸ್ಟೋನ್ಗೆ ಒಂದು ಇದು ಈ ಥರ ಹ್ಯಾಂಗಿಂಗ್ ಬರೋ ಥರ ಮಾಡಿರುವಂಥದ್ದು. ಅದು ಬೀಟ್ಸು, ಶುಗರ್ ಬೀಟ್ಸ್ ಒಂದು 3 ದೊಡ್ಡದೊಂದು, ಆಮೇಲೆ ಇದು ರೆಡಿ ಸಿಗುತ್ತೆ ನಮಗೆ, ಅಂಥದ್ದನ್ನು ಇದಕ್ಕೆ ಹಾಕ್ಬಿಟ್ಟು ಸೂಜಿಯಲ್ಲಿ ಅದನ್ನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಇದೆಲ್ಲನೂ ನೋಡಿ ಮಲ್ಟಿ ಕಲರೇ ಹಾಕಿರುವಂಥದ್ದು. ಇದು ಕಂಪ್ಲೀಟ್ ಆಗಿರೋದು ತೋರಿಸ್ತೀನಿ. ಇದು ಮೀನ್ ಟೈಮು ಇದನ್ನು ಮುಗಿಸ್ಕೊತೀನಿ. ಇದೆಲ್ಲ ಆದಮೇಲೆ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ. ಸ್ವಲ್ಪ ಸಮಯದ ಅಭಾವ ಇರೋದ್ರಿಂದ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡು ತೋರ್ಸೋಕ್ಕಾಗ್ತಿಲ್ಲ. ಇಲ್ಲಿ ನಾನು ಹೇಳಿದ್ನೆಲ್ಲ ಪಾನಿ ವರ್ಕ್ ಹಾಕಿದ್ದೀನಿ, ಇದು ಗೊತ್ತಾಗೋದೇ ಇಲ್ಲ. ಸೇಮ್ ಇದೇ ಪಿಂಕ್ ಕಲರ್ ಆದ್ರಿಂದ ಇಲ್ಲಿ ಗೊತ್ತಾಗ್ತಾ ಇಲ್ಲ. ಬಟ್ ಫ್ರಂಟ್ ಆ್ಯಂಡ್ ಬ್ಯಾಕ್ ನೆಕ್ಕಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್. ಇದು ಹಾಕಿರೋದು ಇದಕ್ಕೆ ಈ ರೀತಿ ಬಂದಿದೆ ಸ್ಲೀವ್. ಬ್ಯಾಕ್ ನೆಕ್ಕಲ್ಲಿ ನಾನು ಜರಿ ಥ್ರೆಡ್ ಯೂಸ್ ಮಾಡಿ ಒಂದು ಪಾನಿ ವರ್ಕ್ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ತಿಲ್ಕದ ಶೇಪಲ್ಲಿ ಲಟ್ಕನ್ಸ್ ಹಾಕಿದ್ದೀನಿ, ಮತ್ತು ಪುಟ್ಟ ಬುಟ್ಟಾಸ್ ಹಾಕಿದ್ದೀನಿ. ಮತ್ತು ವಾಯ್ಸು ಆ ರೀತಿ ಇತ್ತು ಏನು ಅಂದ್ಕೊಳ್ಬೇಡಿ. ಅದು ಸ್ಪೀಡ್ ಮಾಡಿದ್ದಕ್ಕೆ ವೀಡಿಯೋದಲ್ಲಿ ರೆಕಾರ್ಡ್ ಆಗಿತ್ತಲ್ವ, ಅದು ಸ್ವಲ್ಪ ಡಿಫ್ರೆಂಟಾಗಿ ಬಂದಿರುತ್ತೆ ಅಷ್ಟೇ. ಇಲ್ಲಾಂದರೆ ತುಂಬ ಲೆಂತಿ ವೀಡಿಯೋ ಆಗಿರೋದು, ಅದಕ್ಕೋಸ್ಕರ ನಾನು ಆ ರೀತಿ ಮಾಡಿದ್ದೆ. ನೋಡಿದ್ರಲ್ಲ, ಈ ಥರ ಬ್ರೈಡಲ್ ಬ್ಲೌಸು ಆರಾಮಾಗಿ ಮಾಡ್ಕೋಬೋದು. ತುಂಬ ಜನ ಸಬ್ಸ್ಕ್ರೈಬೇ ಮಾಡ್ದಿರ ನೋಡ್ತೀರಾ ಫ್ರೆಂಡ್ಸ್. ಈ ರೀತಿ ಮಾಡಬೇಡಿ. ನಮ್ಮಂಥವ್ರಿಗೆ ಬೆಳಿಬೇಕು ನಾವು ಮತ್ತಷ್ಟು ನಿಮಗೆ ಈ ಥರ ವೀಡಿಯೋಸ್ ಹಾಕಬೇಕಂದ್ರೆ ನಿಮ್ಮ ಸಪೋರ್ಟ್ ಬೇಕು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸನ್ನು ನೋಡಿ, ಓಕೆನಾ? ನೆಕ್ಸ್ಟ್ ವೀಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಫ್ರೆಂಡ್ಸ್.